ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ಯಾವ ವಿಘ್ನವಿಲ್ಲದೆ ಕಾರ್ಯ ಸಾಧಿಸಿದೆನೆಂದು ರಾವಣನು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದನು. ತನಗಾಗಿ ಪ್ರಾಣ ಬಿಟ್ಟ ಮಾರೀಚನ ಬಗ್ಗೆ ಅವನಿಗೆ ಯೋಚನೆಯೇ ಬರಲಿಲ್ಲ. ಸಾಧ್ಯವಾದಷ್ಟೂ ವೇಗವಾಗಿ ಪಯಣಿಸಿ ಜನಸ್ಥಾನದಿಂದ ದೂರವಾಗಬೇಕೆಂದು ಪ್ರಯತ್ನಿಸುತ್ತಿದ್ದನು. ಅಷ್ಟರಲ್ಲಿ ಸೀತೆಗೆ ಮರದ ಮೇಲೆ ಕುಳಿತಿದ್ದ ಗೃಧ್ರವೊಂದು ಕಾಣಿಸಿತು. ಅದನ್ನೇ ಆರ್ತಳಾಗಿ ದಿಟ್ಟಿಸಿ ನೋಡಿ ಬಿಕ್ಕುತ್ತಾ, ಅಪ್ಪ ಜಟಾಯು, ನನ್ನ ಕಡೆಗೆ ನೋಡು, ಅನಾಥಳಾದ ನನ್ನನ್ನು ಈ ಪಾಪಿ ರಾಕ್ಷಸನು ನಿಷ್ಕರುಣೆಯಿಂದ ಕದ್ದೊಯ್ಯುತ್ತಿದ್ದಾನೆ. ಆಯುಧಪಾಣಿಯೂ ಮಹಾಬಲಾಢ್ಯನೂ ಆದ ಇವನನ್ನು ತಡೆಯುವುದು ನಿನ್ನಿಂದ ಆಗದು. ಓ ಜಟಾಯು, ನನ್ನ ಅಪಹರಣದ ಸುದ್ದಿಯನ್ನು ಶ್ರೀರಾಮನಿಗೆ ತಿಳಿಸು ಎಂದು ಕೂಗಿ ಹೇಳಿದಳು. ಮರದ ಮೇಲೆ ಕುಳಿತು ತೂಕಡಿಸುತ್ತಿದ್ದ ಜಟಾಯುವಿಗೆ ಸೀತೆಯ ಆರ್ತನಾದದಿಂದ ಎಚ್ಚರವಾಯಿತು. ಆಕಾಶ ಮಾರ್ಗದಲ್ಲಿಯೇ ಅವನನ್ನು ತಡೆದು, ರಾವಣ, ನಾನು ಜಟಾಯು, ಮಹಾಬಲಶಾಲಿ, ರುಜುತ್ವವುಳ್ಳವನು. ನೀನು ಮಹಾತ್ಮನಾದ ರಾಮನನ್ನು ಎದುರು ಹಾಕಿಕೊಳ್ಳಬೇಡ. ಲೋಕೇಶ್ವರನಾದ ಅವನ ಹೆಂಡತಿಯನ್ನು ನೀನು ಕದ್ದೊಯ್ಯುತ್ತಿರುವೆ. ಇದು ತಪ್ಪು. ಪ್ರಸಿದ್ಧರಾಜನಾದ ನಿನಗೆ ಶಾಸ್ತ್ರಗಳು ಬೋಧಿಸುವ ರುಜುಮಾರ್ಗ ತಿಳಿಯದೆ ಕೆಟ್ಟ ಕೆಲಸ ಮಾಡಿ ಪ್ರಜೆಗಳ ಗೌರವವನ್ನು ಕಳೆದುಕೊಳ್ಳಬೇಡ. ಸ್ತ್ರೀಯರನ್ನು ನೀನು ತಂಗಿಯಂತೆಯೂ ತಾಯಿಯಂತೆಯೂ ಸಲಹಬೇಕು. ಉದ್ರೇಗಕ್ಕೆ ಒಳಗಾಗಿ ಕೀರ್ತಿಯನ್ನು ಕಳೆದುಕೊಂಡು ಮೃತ್ಯುವನ್ನು ಆಹ್ವಾನಿಸಬೇಡ. ಹೀಗೆ ಮಾಡುವುದಕ್ಕೆ ರಾಮನು ಏನು ತಪ್ಪು ಮಾಡಿದ್ದಾನೆ? ಜನಸ್ಥಾನದಲ್ಲಿ ನಡೆದುದಕ್ಕೆ ಶೂರ್ಪನಖಿ ಕಾರಣ. ಖರ ಅವಳ ಮಾತನ್ನು ಕೇಳಿ ಮೂರ್ಖನಂತೆ ತನ್ನ ಸಾವನ್ನು ತಂದುಕೊಂಡ. ಈ ಹುಚ್ಚನ್ನು ಬಿಡು, ಇಲ್ಲವಾದರೆ ಮುಂದೆ ಪಶ್ಚಾತ್ತಾಪ ಪಡುತ್ತಿ. ನುಂಗುವಷ್ಟು ಕಚ್ಚಿಕೋ, ಅರಗುವಷ್ಟು ತಿಂದುಕೋ, ಬದುಕಬೇಕು ಎಂಬೆಯ ಕೊನೆಗೆ ಅಹುದ ನೋಡಿಕೋ ಎಂಬುದನ್ನು ಕೇಳಿಲ್ಲವೇ? ರಾವಣ, ನೀನು ತರುಣ, ನಿನಗೆ ಆಯುಧ ರಥ ಎಲ್ಲ ಇವೆ. ನಾನು ಮುದುಕ, ನನ್ನಲ್ಲಿ ಇವು ಯಾವುವೂ ಇಲ್ಲ. ಆದರೂ ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ಸೀತೆಯನ್ನು ಬಿಡುವುದಾದರೆ ನಾನು ನಿನ್ನನ್ನು ಕ್ಷಮಿಸಿಯೇನು, ಇಲ್ಲವಾದರೆ ನೀನು ನನ್ನನ್ನು ಜಯಿಸಿಯೇ ಮುಂದಕ್ಕೆ ಹೋಗಬೇಕು ಎಂದು ಎದುರಿಸಿ ನಿಂತನು. ರಾವಣನು ಇಂಥದೊಂದು ಪ್ರಸಂಗಕ್ಕೆ ಸಿದ್ಧನಾಗಿರಲಿಲ್ಲ. ಇದೆಲ್ಲಿಯ ಮುದಿಹದ್ದು ತನ್ನ ಹಾದಿಗೆ ಅಡ್ಡ ಬಂದಿತು ಎಂದು ಅವನಿಗೆ ಸಿಟ್ಟು ಬಂತು. ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಯಿತು. ರಾವಣ ಬಾಣಗಳಿಂದ ನೋಯಿಸಿದರೆ ಜಟಾಯು ತನ್ನ ಉಗುರುಗಳಿಂದಲೂ ಕೊಕ್ಕಿನಿಂದಲೂ ಮಾಡುತ್ತಿದ್ದ ಗಾಯಗಳಿಂದ ರಾವಣನ ರಕ್ತ ಹರಿಯತೊಡಗಿತು. ರಾವಣನ ಬಿಲ್ಲನ್ನು ಮುರಿದು ಅವನ ಕವಚವನ್ನು ಹರಿದ ಜಟಾಯು ಅವನ ರಥವನ್ನು ಪುಡಿ ಮಾಡಿ ಅದಕ್ಕೆ ಹೂಡಿದ್ದ ಹೇಸರಗತ್ತೆಗಳನ್ನು ರೆಕ್ಕೆಗಳಿಂದ ಬಡಿದು ಕೊಂದನು. ಸೀತೆಯನ್ನು ಹಿಡಿದುಕೊಂಡೇ ರಾವಣನು ಭೂಮಿಗೆ ಇಳಿಯಬೇಕಾಯಿತು. ಜಟಾಯು ವೃದ್ಧನೂ ನಿರ್ಬಲನೂ ಆಗಿರುವುದು ಅವನ ಗಮನಕ್ಕೆ ಬಂದಿತು. ಪುನಃ ಆಕಾಶಕ್ಕೆ ಹಾರಿದನು. ಜಟಾಯುವೂ ಹಾರಿದನು. ರಾವಣನನ್ನು ಪದೇ ಪದೇ ಕುಕ್ಕಿ ಗಾಯ ಮಾಡುತ್ತಲೇ ಅವನಿಗೆ ಬುದ್ಧಿ ಹೇಳುತ್ತಿದ್ದ ವೃದ್ಧ ಜಟಾಯುವಿನ ಶೌರ್ಯ ಅದ್ಭುತವಾಗಿದ್ದಿತು. ಹತಾಶನಾದ ರಾವಣ ಕತ್ತಿಯನ್ನು ಬೀಸಿ ಆತನ ಎರಡೂ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಜಟಾಯು ನೆಲಕ್ಕೆ ಬೀಳಲೇಬೇಕಾಯಿತು. ಅದನ್ನು ನೋಡುತ್ತಿದ್ದ ಸೀತೆಯ ದುಃಖಕ್ಕೆ ಪಾರವಿರಲಿಲ್ಲ. ದಶರಥನ ವೃದ್ಧ ಸ್ನೇಹಿತ ತನ್ನಿಂದಾಗಿ ಸಾಯಬೇಕಾಯಿತಲ್ಲ ಎಂದು ತಡೆಯಲಾರದೆ ರಾವಣನ ಹಿಡಿತದಿಂದ ಹೇಗೋ ತಪ್ಪಿಸಿಕೊಂಡ ಅವಳು ಜಟಾಯುವನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಎತ್ತಳು. ರಾವಣನು ಒರಟಾಗಿ ಅವಳ ಮುಡಿಯನ್ನೆಳೆದು ಪುನಃ ತೊಡೆಯ ಮೇಲೆ ಕೂರಿಸಿಕೊಂಡು ಆಕಾಶಕ್ಕೆ ಹಾರಿ ಮುಂದಕ್ಕೆ ಪ್ರಯಾಣ ಮಾಡತೊಡಗಿದನು. ಸೀತೆ, ರಾಮ, ಲಕ್ಷ್ಮಣ, ಎಲ್ಲಿರುವಿರಿ? ಅಪಾಯದಲ್ಲಿರುವ ನನ್ನನ್ನು ಕಾಪಾಡಿ ಎಂದು ಕೂಗುತ್ತಲೇ ಇದ್ದಳು. ಈ ದುರ್ಘಟನೆಗೆ ಪ್ರಕೃತಿ ಮೂಕ ಸಾಕ್ಷಿಯಾದಂತಿತ್ತು. ಹಾಗಲಾಗಿದ್ದರೂ ಸೂರ್ಯನ ತೇಜಸ್ಸು ಮಂಕಾಗಿ ರಾತ್ರಿಯಂತೆ ಕತ್ತಲಾಯಿತು. ಗಾಳಿ ಬೀಸುವುದನ್ನು ನಿಲ್ಲಿಸಿತು. ಋಷಿಗಳು ದುಃಖದಿಂದ ಸೀತೆಯ ಅವಸ್ಥೆಗಾಗಿ ರೋದಿಸುತ್ತಿದ್ದರು. ಯಾವುದೋ ಆಗಬೇಕಾಗಿದ್ದಿತೋ ಅದು ಆಯಿತು ಎಂದು ಆನಂದವಾಗಿ ಇದ್ದವನೆಂದರೆ ಬ್ರಹ್ಮನೊಬ್ಬನೇ.
ರಾವಣನ ಎದೆಗೆ ಒತ್ತಿಕೊಂಡಿದ್ದ ಸೀತೆಯ ಆಭರಣಗಳು ಕಾಳಮೇಘದ ನಡುವಣ ಕೋಲ್ಮಿಂಚಿನಂತೆ ಹೊಳೆಯುತ್ತಿದ್ದವು. ಹಾರಾಡುತ್ತಿದ್ದ ಅವಳ ಪೀತಾಂಬರದ ಸೆರಗು ಅವನ ಹಿನ್ನೆಲೆಯಲ್ಲಿ ಬೆಟ್ಟಕ್ಕೆ ಬಿದ್ದ ಬೆಂಕಿಯಂತೆ ಕಾಣುತ್ತಿದ್ದಿತು. ತಲೆಯಲ್ಲಿ ಅವಳು ಮುಡಿದಿದ್ದ ಕಮಲದ ದಳಗಳು ಬಾಡಿ ಭೂಮಿಗೆ ಉದುರುತ್ತಿದ್ದವು. ರಾಮನಿಲ್ಲದ ಸೀತೆಯ ಮುಖವು ನಾಳವಿಲ್ಲದ ಕಮಲದಂತೆ ಕಳೆಗೆಟ್ಟಿದ್ದಿತು. ಅವಳ ಕಾಲಂದುಗೆಯು ಜಾರಿ ಭೂಮಿಗೆ ಬಿದ್ದಿತು. ಅವಳು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ವನ್ಯಮೃಗಗಳು ಕಣ್ಣೀರು ಸುರಿಸುತ್ತಾ ಕೋಪದಿಂದ ಗರ್ಜಿಸುತ್ತಾ ಸೀತೆಯ ನೆರಳನ್ನು ಅನುಸರಿಸಿ ಓಡಿ ಬಂದವು. ವನದೇವತೆಗಳು ರಾವಣನ ಹೆದರಿಕೆಯಿಂದ ಗರ ಬಡಿದಂಥವರಾಗಿದ್ದರು. ಸೀತೆ, ರಾಮ, ಲಕ್ಷ್ಮಣ, ನನ್ನ ಕೂಗು ನಿಮಗೆ ಕೇಳುವುದಿಲ್ಲವೇ? ನನ್ನ ನೆರವಿಗೆ ಬರಲಾರಿರಾ ಎಂದು ಸಾಧ್ಯವಾದಷ್ಟೂ ಗಟ್ಟಿಯಾಗಿ ಕೂಗುತ್ತಿದ್ದಳು. ಆದರೆ ದೂರದಲ್ಲಿದ್ದ ಅವರಿಗೆ ಅದು ಕೇಳಿಸದಾಯಿತು. ಸುಖ ಸೌರಭವನ್ನೇ ಸೂರೆಗೊಂಡವನಂತೆ ರಾವಣ ಹಿಗ್ಗುತ್ತಿದ್ದನು. ಆದರೆ ಮೃತ್ಯುವನ್ನೇ ತಾನು ಕಂಕುಳಲ್ಲಿ ಅವಚಿಕೊಂಡು ಹೋಗುತ್ತಿರುವೆನೆಂದು ಅವನಿಗೆ ಗೊತ್ತಿರಲಿಲ್ಲ. ಬಿಟ್ಟು ಬಿಡೆಂದು ಸೀತೆ ಅವನನ್ನು ವಿಧ ವಿಧವಾಗಿ ಬೇಡಿಕೊಂಡಳು. ರಾಮನಿಂದ ನೀನು ಸಾಯುವುದು ಖಂಡಿತ ಎಂದು ಹೆದರಿಸಿದಳು. ಸಿಟ್ಟಿನಿಂದ ಬೈದು ತಿರಸ್ಕರಿಸಿದಳು. ಯಾವುದಕ್ಕೂ ಜಗ್ಗದ ರಾವಣ ಆಕಾಶದಲ್ಲಿ ಪ್ರಯಾಣ ಮಾಡುತ್ತಲೇ ಇದ್ದನು. ಕೆಳಕ್ಕೆ ನೋಡಿದ ಸೀತೆಗೆ ಪರ್ವತಾಗ್ರದಲ್ಲಿ 5 ಕಪಿಗಳು ಕುಳಿತಿರುವುದು ಕಾಣಿಸಿತು. ಇದ್ದಕ್ಕಿದ್ದಂತೆ ಏನೋ ಯೋಚಿಸಿ ಅವಳು ರಾವಣನಿಗೆ ಗೊತ್ತಾಗದಂತೆ ತನ್ನ ಸೆರಗನ್ನು ಸ್ವಲ್ಪ ಹರಿದು ತನ್ನ ಕೆಲವು ಆಭರಣಗಳನ್ನು ಗಂಟುಕಟ್ಟಿ ಮುಂದೆಂದೋ ರಾಮಲಕ್ಷ್ಮಣರು ಅವರನ್ನು ಭೇಟಿ ಮಾಡಬಹುದು, ಆಗ ತನ್ನ ಸುದ್ದಿಯನ್ನು ಅವರಿಗೆ ತಿಳಿಸಿ ಅವನ್ನು ಕೊಡಬಹುದು ಎಂದು ಕಲ್ಪಿಸುತ್ತಾ ಆ ಕಪಿಗಳ ನಡುವೆ ಬೀಳಿಸಿದಳು. ತಲೆ ಎತ್ತಿ ನೋಡಿದ ಆ ಕಪಿಗಳಿಗೆ ರಾಕ್ಷಸನು ಬಂಧಿಸಿ ಕರೆದೊಯ್ಯುತ್ತಿದ್ದ ಸುಂದರಿಯೊಬ್ಬಳು, ರಾಮ, ಲಕ್ಷ್ಮಣ, ನನ್ನನ್ನು ಕಾಪಾಡಿ ಎಂದು ಆರ್ತವಾಗಿ ಕೂಗುತ್ತಿದ್ದುದು ಕೇಳಿಸಿತು. ಬಿಟ್ಟ ಬಾಣದಂತೆ ವೇಗವಾಗಿ ಲಂಕೆಯ ಕಡೆಗೆ ಹಾರಿದ ರಾವಣನು ಸೀತೆಯು ಸಮುದ್ರಕ್ಕೆ ಬಿದ್ದು ಜೀವ ಕಳೆದುಕೊಳ್ಳದಂತೆ ಎಡಗೈಯಲ್ಲಿ ಅವಳನ್ನು ಅವಚಿ ಹಿಡಿದುಕೊಂಡೇ ಇದ್ದನು. ಅವಳೇ ತನ್ನ ಮೃತ್ಯುದೇವತೆ ಎಂಬುದನ್ನು ಅರಿಯದೆ ಅವಳನ್ನು ಲಂಕೆಗೆ ಕರೆತಂದ ಅವನು ಬಂದೊಡನೆಯೇ ಅಂತಃಪುರಕ್ಕೆ ನಡೆದನು. ಅಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಅವಳನ್ನು ಸೆರೆಯಾಗಿಟ್ಟು ಅವಳಿಗೆ ಕೇಳಿದುದನ್ನೆಲ್ಲ ಕೊಡಿ, ಆದರೆ ಯಾರೂ ಅವಳನ್ನು ನೋಡದಂತೆ, ಅವಳು ಯಾರನ್ನೂ ನೋಡದಂತೆ ಎಚ್ಚರವಾಗಿರಿ ಎಂದು ವಿಧಿಸಿದನು. ಆಮೇಲೆ ನಂಬಿಕಸ್ಥರಾದ 8 ಜನ ಗೂಢಚಾರರನ್ನು ಕರೆದು ರಾಮಲಕ್ಷ್ಮಣರ ಚಲನವಲನಗಳ ಮೇಲೆ ಕಣ್ಣಿಟ್ಟಿರುವಂತೆ ಹೇಳಿ ಜನಸ್ಥಾನಕ್ಕೆ ಕಳುಹಿಸಿದನು. ರಾಮಲಕ್ಷ್ಮಣರಿಗೆ ತಾನು ತಕ್ಕ ಶಿಕ್ಷೆ ವಿಧಿಸಿದೆ, 3 ಲೋಕಗಳಲ್ಲಿಯೂ ಅಲಭ್ಯಳಾದ ಸುಂದರಿ ತನಗೆ ದೊರಕಿದಳು ಎಂದು ಹಿರಿ ಹಿಗ್ಗುತ್ತಿದ್ದನು. ಅನಂತರ ರಾವಣನು ಸೀತೆ ಇದ್ದಲ್ಲಿಗೆ ಹೋಗಿ ಅವಳನ್ನು ಮಾತನಾಡಿಸಬೇಕೆಂದು ನಿರ್ಧರಿಸಿದನು. ತಾನು ಮೋಹಿಸಿ ಕರೆತಂದ ಸ್ತ್ರೀಯರು ಮೊದಮೊದಲು ಪ್ರತಿರೋಧಿಸುವುದು, ಅನಂತರ ತನ್ನ ಅನುನಯದ ಮಾತುಗಳಿಗೆ ಮರುಳಾಗಿ ಕೊನೆಗೆ ತನ್ನ ಪ್ರೇಯಸಿಯರಾಗಿರಲು ಒಪ್ಪುವುದು ಅವನಿಗೆ ಅಭ್ಯಾಸವಾಗಿತ್ತು. ಸೀತೆ ಇದಕ್ಕೊಂದು ಅಪವಾದವಾಗುವಳೆಂದು ಅವನು ಎಣಿಸಿರಲಿಲ್ಲ. ರಾಮನನ್ನು ಶಿಕ್ಷಿಸಬೇಕೆಂದುಕೊಂಡು ಸೀತೆಯನ್ನು ಕದ್ದು ತಂದಿದ್ದರೂ ರಾವಣನು ಸೀತೆಯ ರೂಪಕ್ಕೆ ಸಂಪೂರ್ಣವಾಗಿ ಮರುಳಾಗಿದ್ದನು. ಪ್ರೇಮದಿಂದ ಹುಚ್ಚನಾಗಿದ್ದ ಅವನನ್ನು ಆಸೆಯು ಬೆಂಕಿಯಂತೆ ಸುಡುತ್ತಿದ್ದಿತು. ಕ್ಷಣ ಮಾತ್ರವಾದರೂ ಅವಳ ಯೋಚನೆಯನ್ನು ಮರೆಯಲಾರದ ಆ ರಾವಣನು ಸೀತೆಯನ್ನು ಸೆರೆಯಿಟ್ಟಿದ್ದೆಡೆಗೆ ಓಡಿದನು. ಹಿಂಡಿನಿಂದ ತಪ್ಪಿಸಿಕೊಂಡ ಹರಿಣಿಯನ್ನು ನಾಯಿಗಳು ಮುತ್ತಿಕೊಂಡಂತೆ ರಾಕ್ಷಸಿಯರ ಮಧ್ಯೆ ಹೊರಲಾರದ ಶೋಕದ ಹೊರೆ ಹೊತ್ತು ದೈನ್ಯದಿಂದ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದ ಸೀತೆಯನ್ನು ಕಂಡನು. ರಾವಣನು ಹತ್ತಿರ ಬಂದರೂ ಅವಳು ತಲೆ ಎತ್ತಲಿಲ್ಲ. ತನ್ನ ಅರಮನೆಯ ಉದ್ಯಾನವನಗಳ ಸರಸ್ಸುಗಳ ವೈಭವವನ್ನೆಲ್ಲ ವರ್ಣಿಸಿ, ನೀನು ಮನಸ್ಸು ಮಾಡಿದರೆ ಎಲ್ಲವೂ ನಿನ್ನದಾಗುವುದು ಎಂದನು. ಅಲ್ಲದೆ ಸೀತೆ, ನನ್ನ ಬಳಿ 10 ಕೋಟಿ ಸೇನಾಬಲವಿದೆ,
22 ಕೋಟಿ ರಾಕ್ಷಸರ ಪ್ರಜಾಬಲವಿದೆ. ಈ ಸಂಖ್ಯೆಯಲ್ಲಿ ಮುದುಕರೂ ಹೆಂಗಸರೂ ಮಕ್ಕಳೂ ಸೇರಿಲ್ಲ. ನನಗೊಬ್ಬನಿಗೇ 1000 ಮಂದಿ ಪರಿಚಾರಕರಿದ್ದಾರೆ. ಇವರೆಲ್ಲರೂ ನಿನಗೆ ಸೇರಿದವರು. ನನ್ನ ಪ್ರಾಣವೂ ಈಗ ನಿನ್ನ ಕೈಯಲ್ಲಿದೆ. ನನಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯಳಾದ ನೀನೇ ನನ್ನ ಅಂತಃಪುರದಲ್ಲಿ ಇರುವ ಸಾವಿರಾರು ಸ್ತ್ರೀಯರಿಗೂ ಈಶ್ವರಿ. ಪ್ರಿಯೇ, ನೀನು ಬೇರೇನನ್ನೂ ಯೋಚಿಸದೆ ನನ್ನ ಪತ್ನಿಯಾಗು. ಬೆಂದು ಹೋಗುತ್ತಿರುವ ನನ್ನ ಮೇಲೆ ದಯೆ ತೋರು. ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಈ ಲಂಕೆ ಭೂಪ್ರದೇಶದಿಂದ 100 ಯೋಜನ ದೂರವಿದೆ. ಇಂದ್ರನೊಡನೆ ದೇವಾಸುರರೆಲ್ಲರೂ ಬಂದರೂ ಇದನ್ನು ಜಯಿಸಲಾರರು. ಮನುಷ್ಯ ಮಾತ್ರನಾದ ರಾಮನಿಂದ ನಿನಗೆ ಆಗಬೇಕಾದದ್ದೇನು? ಅವನೊಬ್ಬ ರಾಜ್ಯಭ್ರಷ್ಟ, ಕಾಲ್ನಡೆಯ ತಾಪಸ. ಕಾಡಿನಲ್ಲಿ ಮೃಗಗಳನ್ನು ಬೇಟೆಯಾಡುವುದರಲ್ಲಾಯಿತು ಅವನ ಶೌರ್ಯ. ಅವನನ್ನು ಬಿಟ್ಟು 3 ಲೋಕಗಳಲ್ಲಿಯೂ ಅಪ್ರತಿಮ ಪರಾಕ್ರಮಿ ಎನಿಸಿದ ನನ್ನನ್ನು ವರಿಸು ಸುಂದರಿ. ನಾನೇ ನಿನಗೆ ಯೋಗ್ಯನಾದವನು. ಪುನಃ ರಾಮನ ದರ್ಶನವಾದೀತೆಂದು ಎಣಿಸಬೇಡ. ಅವನ ಊಹೆಗೂ ನಿಲುಕದ ಸ್ಥಳ ಇದು. ಈ ವಿಶಾಲವಾದ ಲಂಕೆಯನ್ನು ಪಟ್ಟದ ರಾಣಿಯಾಗಿ ನೀನೇ ಪಾಲಿಸು. ನಾನು ನಿನ್ನ ಸೇವೆ ಮಾಡಿಕೊಂಡು ಇರುವೆನು. ವನವಾಸದಿಂದ ನಿನ್ನ ಪಾಪಶೇಷ ತೊಳೆದು ಹೋಯಿತು. ಇನ್ನು ವೈಭವದ ಕಾಲವನ್ನು ನನ್ನೊಡನೆ ಅನುಭವಿಸಿ ಆನಂದಿಸು. ಅಣ್ಣ ವೈಶ್ರವಣನಿಂದ ಗೆದ್ದು ತಂದ ಪುಷ್ಪಕ ವಿಮಾನವಿದೆ. ಅದರಲ್ಲಿ ಕುಳಿತು 3 ಲೋಕಗಳಲ್ಲಿಯೂ ವಿಹರಿಸೋಣ. ಕಮಲದಂತಿರುವ ನಿನ್ನ ಮುಖವನ್ನು ನೋಡಿದಷ್ಟೂ ನನ್ನ ಆಸೆಯು ಹೆಚ್ಚುತ್ತಿದೆ. ನಾಚಿಕೊಳ್ಳಬೇಡ. ಇದರಲ್ಲಿ ಧರ್ಮಲೋಪವೂ ಏನಿಲ್ಲ. ನಾನು ವಿಶ್ರವಸ್ಸೆಂಬ ಋಷಿಯ ಪುತ್ರ, ಬ್ರಹ್ಮದೇವನ ವಂಶಜಾತ. ನಿನ್ನ ಕಾಲಿಗೆ ಬೀಳುತ್ತೇನೆ. ದೇವಿ, ಅನುಗ್ರಹಿಸು. ನಾನೆಂದಿಗೂ ಇನ್ನೊಬ್ಬ ಸ್ತ್ರೀಯನ್ನು ಹೀಗೆ ದೈನ್ಯದಿಂದ ಬೇಡಿಕೊಂಡವನಲ್ಲ. ಸೀತೆ, ಕೃಪೆ ಮಾಡು ಎಂದು ಒಂದೇ ಸಮನೆ ದಮ್ಮಯ್ಯ ಗುಡ್ಡೆ ಹಾಕತೊಡಗಿದನು. ಸೀತೆಯು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಎದೆಯೇ ಒಡೆದು ಹೋಗುವಂತೆ ಅತ್ತಳು. ಆಮೇಲೆ ಹುಲ್ಲು ಕಡ್ಡಿಯೊಂದನ್ನು ಎದುರಿಗಿಟ್ಟುಕೊಂಡು ನಿರ್ಭಯವಾಗಿ ಅಷ್ಟೇ ಕಟುವಾಗಿ ಉತ್ತರ ಕೊಟ್ಟಳು. ನನ್ನ ರಾಮನ ಬಗ್ಗೆ ನಿನಗೇನು ಗೊತ್ತಿದೆ ಎಂದು ಅವನನ್ನು ಹೀಗಳೆಯುತ್ತಿ? ಅವನು ಸತ್ಯಧರ್ಮಗಳೇ ಮೂರ್ತಿವೆತ್ತಂತೆ ಇರುವವನು. ಅವನೂ ಅವನ ಸೋದರ ಲಕ್ಷ್ಮಣನೂ ನೀನು ಇಷ್ಟೊಂದು ಕೊಚ್ಚಿಕೊಳ್ಳುತ್ತಿರುವ ಈ ಲಂಕೆಗೆ ಸದ್ಯದಲ್ಲೇ ಬಂದು ನಿನ್ನನ್ನು ಕೊಲ್ಲಲಿರುವರು. ಖರನನ್ನು ಕೊಂದಂತೆ ನಿನ್ನನ್ನೂ ಕೊಲ್ಲುವರು. ಇದು ಖಂಡಿತ. ನಿನ್ನ ಪಾಪಿ ಕೈಗಳಿಂದ ನನ್ನನ್ನು ಮುಟ್ಟಿದೆಯಲ್ಲವೇ? ಅದಕ್ಕೆ ತಕ್ಕ ಶಿಕ್ಷೆಯನ್ನು ರಾಮನು ಸದ್ಯದಲ್ಲಿಯೇ ನಿನಗೆ ಕೊಡಲಿರುವನು. ಅವನ ಬಾಣಗಳು ನಿನ್ನ ರಕ್ತವನ್ನು ಕುಡಿಯಲಿರುವುವು. ಲೋಕೈಕ ವೀರನೆಂದು ಹೊಗಳಿಕೊಳ್ಳುವ ನೀನು ರಾಮನಿಲ್ಲದ ವೇಳೆ ಆಶ್ರಮವನ್ನು ಹೊಕ್ಕು ನನ್ನನ್ನು ಕದ್ದು ತಂದೆ ಏಕೆ? ಛೀ, ನೀನೊಬ್ಬ ವೀರನೇ. ಕಳ್ಳನಾದ ನೀನು ಹೇಡಿಗಳಲ್ಲಿ ಹೇಡಿ. ನೀಚನಾದ ನಿನ್ನ ವರ್ತನೆಗೆ ಧಿಕ್ಕಾರವಿರಲಿ. ನಿನ್ನ ಅಂತ್ಯ ಸಮೀಪಿಸಿದೆಯೆಂದೇ ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವೆ. ರಾವಣನು ಅವಳ ಛೀಮಾರಿಯಿಂದ ಧೃತಿಗೆಡಲಿಲ್ಲ. ನಿನಗೆ 12 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನೀನು ನನ್ನವಳಾಗಲು ಒಪ್ಪಿದರೆ ಭೂಮಂಡಲಕ್ಕೆಲ್ಲ ರಾಣಿಯಾಗುವೆ. ಇಲ್ಲವಾದರೆ ನಿನ್ನನ್ನು ಕತ್ತರಿಸಿ ಅಡಿಗೆ ಮಾಡಿಸಿ ನನ್ನ ಬೆಳಗಿನ ತಿಂಡಿಗಾಗಿ ಬಳಸಿಕೊಳ್ಳುತ್ತೇನೆ ಎಂದು ಘೋಷಿಸಿ ಕೋಪ ಅವಮಾನಗಳನ್ನು ತಡೆಯಲಾಗದೆ ಮುಖ ಕೆಂಪಡರಿ ತುಟಿಗಳು ನಡುಗುತ್ತಿರಲು ಸರಸರನೆ ಅಲ್ಲಿಂದ ಹೊರಟು ಹೋದನು. ರಾಮನು ಮಾರೀಚನನ್ನು ಕೊಂದು ಹಿಂದಿರುಗಿ ಬೇಗ ಬೇಗ ಆಶ್ರಮದ ಕಡೆ ನಡೆಯತೊಡಗಿದನು. ಅವನ ಹಿಂದುಗಡೆ ಬರುತ್ತಿದ್ದ ನರಿಯೊಂದು ಕೆಟ್ಟ ಧ್ವನಿಯಲ್ಲಿ ಅರಚಿತು. ಈ ದುಶ್ಶಕುನದಿಂದ ಯಾವುದೋ ಅಶುಭ ಕಾದಿದೆ ಎಂದು ಅವನಿಗೆ ಅನಿಸಿತು. ರಾಕ್ಷಸರು ಸೀತೆಯನ್ನು ವಧಿಸಲು ದೊಡ್ಡ ಯೋಜನೆಯನ್ನೇ ಹಾಕಿರುವಂತಿದೆ. ಅದರಿಂದಾಗಿಯೇ ಮಾರೀಚನು ನನ್ನನ್ನು ಮಾಯಾಮೃಗ ರೂಪದಿಂದ ಇಷ್ಟು ದೂರ ಕರೆತಂದು ಈ ರೀತಿ ನನ್ನ ಧ್ವನಿಯನ್ನು ಅನುಕರಿಸಿ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಕೂಗಿ ಸತ್ತನು. ಇದನ್ನು ಕೇಳಿದ ಸೀತೆ ಒತ್ತಾಯದಿಂದ ಲಕ್ಷ್ಮಣನನ್ನು ಕಳಿಸುವಳು. ಆ ನಂತರ ರಾಕ್ಷಸರು ಏನು ಮಾಡುವರೋ
ಮಾರೀಚನನ್ನು ಬಲಿ ಕೊಡುವುದರ ಬೆನ್ನ ಹಿಂದೆ ಏನು ಅಡಗಿದೆಯೋ? ಲಕ್ಷ್ಮಣ ಇತ್ತ ಕಡೆ ಹೊರಟು ಬರುತ್ತಿರಬಹುದು, ರಾಕ್ಷಸರು ಈಗ ಸೀತೆಯನ್ನು ತಿನ್ನುತ್ತಿರಬಹುದು ಎಂದೆಲ್ಲ ವಿಧವಾಗಿ ಯೋಚಿಸಿ ತಳಮಳಿಸುತ್ತಾ ಬರುತ್ತಿದ್ದನು. ಅವನಿಗೆ ಇನ್ನೂ ಅನೇಕ ದುಶ್ಶಕುನಗಳು ಕಾಣಿಸಲು ತುಂಬ ಆತಂಕಪಟ್ಟುಕೊಳ್ಳುತ್ತಾ ಸಾಧ್ಯವಾದಷ್ಟೂ ವೇಗವಾಗಿ ನಡೆದು ಬರುತ್ತಿದ್ದನು. ಜನಸ್ಥಾನದ ಹತ್ತಿರ ಬರುವಷ್ಟರಲ್ಲಿ ಲಕ್ಷ್ಮಣನು ಕಾಣಿಸಿದನು. ಕಣ್ಣೀರು ಸುರಿಸುತ್ತಾ ಕಣ್ಣು ಕೆಂಪಗೆ ಮಾಡಿಕೊಂಡು ಬರುತ್ತಿದ್ದ ಅವನನ್ನು ಗಾಢವಾಗಿ ಆಲಂಗಿಸಿಕೊಂಡು ಜೇನಿನಂತಹ ಮಧುರವಾದ ಧ್ವನಿಯಿಂದ, ನನ್ನ ಪ್ರೀತಿಯ ಲಕ್ಷ್ಮಣ, ಸೀತೆಯನ್ನು ಏಕೆ ಒಬ್ಬಳನ್ನೇ ಬಿಟ್ಟು ಬಂದೆ? ನೀನು ಹಾಗೆ ಮಾಡಬಾರದಾಗಿತ್ತು. ಒಂದು ವೇಳೆ ಅವಳಿಗೇನಾದರೂ ಆಗಿದ್ದರೆ, ಕ್ಷೇಮವಾಗಿದ್ದರೆ ಸಾಕು. ಅನೇಕ ದುರ್ನಿಮಿತ್ತಗಳನ್ನು ಕಂಡ ನನ್ನ ಮನಸ್ಸು ಕದಡಿ ಹೋಗಿದೆ. ಅವಳನ್ನು ರಾಕ್ಷಸರು ತಿಂದು ಹಾಕಿರುತ್ತಾರೆ, ಇಲ್ಲವೇ ಬಲಾತ್ಕಾರದಿಂದ ಕದ್ದು ಒಯ್ದಿರುತ್ತಾರೆ ಎನ್ನಿಸುತ್ತಿದೆ. ಅಯ್ಯೋ ಲಕ್ಷ್ಮಣ, ನಾನು ಸೀತೆಯನ್ನು ಜೀವಂತವಾಗಿ ಕಾಣುವೇನೆ? ನೀನು ಹೇಳಿದ್ದು ಸರಿ. ಸೀತೆಯನ್ನೂ ನನ್ನನ್ನೂ ಮರುಳುಗೊಳಿಸಿದ ಆ ಮಾಯಾಮೃಗವು ಮಾರೀಚನೇ. ನೋಡುತ್ತಲೇ ನಿನಗೆ ತಿಳಿದು ಹೋಯಿತು. ನಾನು ನಿನ್ನ ಮಾತನ್ನು ಕೇಳಿ ಅದನ್ನು ಆಗಲೇ ಕೊಲ್ಲಬೇಕಾಗಿತ್ತು. ಇಲ್ಲಿಂದ ನನ್ನನ್ನು ದೂರ ಕೊಂಡೊಯ್ಯುವುದಕ್ಕೆ ಅವನನ್ನು ಕಳುಹಿಸಿದ್ದರೆಂದು ಕಾಣುತ್ತದೆ. ಅವನು ಅದನ್ನು ಸಾಧಿಸುವ ಯತ್ನದಲ್ಲಿ ಜೀವವನ್ನೇ ಬಲಿ ಕೊಡಬೇಕಾಯಿತು. ಸಾಯುವುದಕ್ಕಿಂತ ಮುಂಚೆ ರಾಕ್ಷಸ ರೂಪವನ್ನು ತಡೆದು ಸತ್ತ ಅವನು ನನ್ನ ದನಿಯನ್ನು ಅನುಕರಿಸಿ ಕೂಗಿದಾಗಲೇ ಏನೋ ಮೋಸ ನಡೆದಿದೆ, ಸೀತೆಗೆ ಅಪಾಯ ಕಾದಿದೆ ಎಂದು ನನಗೆ ತಿಳಿದು ಹೋಯಿತು. ಲಕ್ಷ್ಮಣ, ನನ್ನ ಎಡಗಣ್ಣು ಒಂದೇ ಸಮನೆ ಹಾರುತ್ತಿದೆ. ಪ್ರಾಣಿ ಪಕ್ಷಿಗಳೆಲ್ಲ ಅಪ್ರದಕ್ಷಿಣವಾಗಿ ಸುತ್ತಿ ಬರುತ್ತಿವೆ. ಸೀತೆ ಆಶ್ರಮದಲ್ಲಿ ಇರುವಳೋ ಇಲ್ಲವೋ, ಬದುಕಿರುವಳೋ ಇಲ್ಲವೋ ಎಂದು ರಾಮನು ಹಲುಬತೊಡಗಿದನು. ಸೀತೆ ಒಬ್ಬಳೇ ಇರುವುದನ್ನು ಕಲ್ಪಿಸಿಕೊಂಡ ಲಕ್ಷ್ಮಣನಿಗೂ ಗಾಬರಿಯಾಯಿತು. ತಾನು ಏನೇ ಆದರೂ ಅವಳೊಬ್ಬಳನ್ನೇ ಬಿಟ್ಟು ಬರಬಾರದಾಗಿತ್ತು ಎಂಬ ಹಳಹಳಿಕೆ ಹುಟ್ಟಿತು. ರಾಮನು ನನ್ನನ್ನು ಬಿಟ್ಟಿರಲಾರದೆ ಅರಮನೆಯ ಸುಖಜೀವನವನ್ನು ಬಿಟ್ಟು ಅವಳು ಈ ದಂಡಕಾರಣ್ಯಕ್ಕೆ ಬಂದಳು. ನನ್ನ ಮೇಲಿನ ಪ್ರೀತಿಯಿಂದಾಗಿ ನಮ್ಮ ಕಷ್ಟದಲ್ಲಿ ಪಾಲ್ಗೊಂಡಳು. ಅವಳನ್ನು ನೋಡದೆ ನಾನು ಕ್ಷಣಕಾಲವೂ ಬದುಕಿರಲಾರೆ. 3 ಲೋಕಗಳಿಗಿಂತಲೂ ನನಗೆ ಅವಳೇ ಹೆಚ್ಚು. ಅವಳು ಬದುಕಿಲ್ಲದಿದ್ದರೆ ನಾವು ವನವಾಸ ಮಾಡಿದ್ದೆಲ್ಲವೂ ವ್ಯರ್ಥ. ಕೈಕೇಯಿಗೆ ಸಂತೋಷವಾಗುತ್ತದೆ, ಕೌಸಲ್ಯೆ ಕುಸಿದು ಬೀಳುತ್ತಾಳೆ. ಲಕ್ಷ್ಮಣ, ಸೀತೆ ಬದುಕಿದ್ದರೆ ಮಾತ್ರ ನಾನು ಆಶ್ರಮದಲ್ಲಿ ಇರುತ್ತೇನೆ, ಇಲ್ಲವಾದರೆ ಪ್ರಾಣ ಬಿಡುತ್ತೇನೆ. ಇದು ಖಂಡಿತ.